ಇನ್ನು 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ಎಷ್ಟೆಷ್ಟು ಶೇಕಡಾವಾರು ಮತದಾನ ಆಗಿದೆ? ಚನ್ನಪಟ್ಟಣ 10.34, ಶಿಗ್ಗಾವಿ 10.08 ಮತದಾನ ಆಗಿರುವಂತದ್ದು 9 ಗಂಟೆ ತನಕ. ಸಂಡೂರು 9.07. ಇವೆರಡು ಹೋಲಿಸ್ಕೊಂಡ್ರೆ ಸಂಡೂರು ಸ್ವಲ್ಪ ಕಮ್ಮಿ ಇದೆ, ಬಟ್ ಪಿಕಪ್ ಆಗ್ಬೋದು. ವಿಚಾರ ಅಂತಂದ್ರೆ ಸಂಡೂರಿನಲ್ಲಿ ಹೇಳಿ ಕೇಳಿ ಗಣಿನಾಡು, ಒಂದು ಮನೆ ಮುಂದೆ ಬೈಕು ಕಾರು ನಿಲ್ಸ್ದಂಗೆ ಟಿಪ್ಪರ್ಗಳನ್ನ ನಿಲ್ಸಿರ್ತಾರೆ. 6,000-7,000 ಟಿಪ್ಪರ್ ಬರೀ ಸಂಡೂರಿನಲ್ಲಿ ಒಂದೇ ಇದೆ. ಇದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ಗಣಿ ಕಾರ್ಮಿಕರು ಜಾಸ್ತಿ. ಹಿಂಗಾಗಿ ಒಂದೋ ಬೆಳಗ್ಗೆನೆ ಮತದಾನ ಮಾಡಬೇಕು, ಇಲ್ಲ ಸಂಜೆ ಸಂದರ್ಭದಲ್ಲಿ ಹೆಚ್ಚಿನ ಮತದಾನ ಆಗ್ಬೋದು ಸಂಡೂರಿನಲ್ಲಿ ಅನ್ನುವಂಥದ್ದು ಒಂದು ನಿರೀಕ್ಷೆ. ಬಟ್ ಅದೇ ಬೆಳಗ್ಗೆನೆ ಸುಮಾರು 9.07% ಆಗಿರುವಂಥದ್ದು. ಬಹುಶಃ ಹೆಚ್ಚಿನ ಮತದಾನ ಆಗಬಹುದು ಇವತ್ತು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹುಟ್ಟಾಕಿದೆ. ಕಳೆದ ಬಾರಿ ಕೂಡ ಸುಮಾರು 75-76% ಅಷ್ಟು ಮತದಾನ ಆಗಿದೆ. ಕಳೆದ 2 ಬಾರಿ 3 ಬಾರಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಮತದಾನ ಕೂಡ ಆಗಿದೆ ಅಲ್ಲಿ. ಹೀಗಾಗಿ ಈ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಉತ್ತಮವಾದಂಥ ಮತದಾನ ಆಗ್ಬೋದು. ಗಣಿ ಕಾರ್ಮಿಕರು ಹೆಚ್ಚಿರುವಂಥ ಕಾರಣಕ್ಕಾಗಿ ಮಧ್ಯಾಹ್ನದ ನಂತರದಲ್ಲಿ ಅಥವಾ ಸಂಜೆ ಸಂದರ್ಭದಲ್ಲಿ ಹೆಚ್ಚಿನ ಮತದಾನ ಆಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಸಂಡೂರು ವಿಚಾರವಾಗಿ ಇಟ್ಕೊಳ್ಳಲಾಗಿದೆ. ಸಂಡೂರಿನ ಅಭ್ಯರ್ಥಿಗಳು ಕೂಡ ಈಗ ಆಲ್ರೆಡಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ನೋಡಬಹುದಾಗಿದೆ. ಇನ್ನೊಂದು ಕಡೆ ಚನ್ನಪಟ್ಟಣದ NDA ಅಭ್ಯರ್ಥಿ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪೂಜೆ ಪುನಸ್ಕಾರ ಸಲ್ಲಿಸಿ ಮತದಾನ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಒಳ್ಳೆ ಮತದಾನವೇ, ಒಂದು 10-10.5% ಮತದಾನ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ 3 ಕ್ಷೇತ್ರಗಳು ಈ ಬೇರೆ ಬೇರೆ ಕಾರಣಗಳಿಂದ ಪ್ರತಿಷ್ಠಿತ ಕ್ಷೇತ್ರಗಳಾಗಿ ಮಾರ್ಪಾಡಾಗಿರುವಂಥದ್ದು. ಒಂದು ಕಡೆಗೆ 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿರೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಈ JDSನ ಸ್ಥಿತಿಗತಿಗಳು ಹೆಂಗೆ ಬದಲಾಗ್ತಾ ಹೋಯಿತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅದರಲ್ಲೂ ದೇವೇಗೌಡರು ಬಂದು ಹೋದಂಥ ಸಂದರ್ಭದಲ್ಲಿ ನೋಡಿ ಆ ಪರ್ಸೆಂಟೇಜ್ನ ತೋರಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಮತದಾನದ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅಂತ. ಶಿಗ್ಗಾವಿ 9 ಗಂಟೆ ತನಕ 10.08. ನಾವು ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಶಿಗ್ಗಾವಿ 10.08ರಷ್ಟು ಮತದಾನ ಆಗಿದೆ. ಇನ್ನು ಚನ್ನಪಟ್ಟಣದಲ್ಲಿ 9 ಗಂಟೆ ತನಕ 10.34. ಚನ್ನಪಟ್ಟಣದಲ್ಲಿ ಮತದಾನದ ಪ್ರಮಾಣ 10.34. ಇನ್ನು ಸಂಡೂರಿನಲ್ಲಿ 10.11ರಷ್ಟು ಮತದಾನ ಆಗಿದೆ. ನಾವು ಹೇಳ್ತಾ ಇದ್ವಿ ಏನು ಅಂದರೆ ದೇವೇಗೌಡರು ಬಂದು ಹೋದಾದ್ಮೇಲಿಂದ ಆದಂಥ ಡೆವಲಪ್ಮೆಂಟ್ಗಳು, ಜೊತೆಗೆ ನಾಯಕರುಗಳು ಆಡಿರುವಂಥ ಮಾತುಗಳು, ಇದೆಲ್ಲದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಮೊನ್ನೆ ಆಡಿದಂಥ ಮಾತುಗಳು ಭಾಳ ಪ್ರಬುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡಿಸಿದಂಥ ರೀತಿ ಇತ್ತಲ್ಲ ಅದು. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಯಾಕಂದರೆ ಅಣ್ಣ ತಮ್ಮ ಇದನ್ನು ಪ್ರತಿಷ್ಠೆಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಈ ಮುಖಾಂತರ ಏನು ಅಂತಂದರೆ ಈ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯ ಕುಟುಂಬಕ್ಕೆ ಒಂದು ಸಂದೇಶ ರವಾನೆ ಆಗಬೇಕು. ಸೊ ಈ ಮುಖಾಂತರ, ಈ ಸೋಲಿನ ಮುಖಾಂತರ ಒಂದು ಸಂದೇಶ ರವಾನೆ ಆಗಬೇಕು ಅಂತ ಯೋಗಿಗೂ ಕೂಡ ಇದು ಅಳಿವು ಉಳಿವಿನ ಪ್ರಶ್ನೆ. ಇನ್ನೊಂದು ಕಡೆಗೆ 2 ಸೋಲುಗಳನ್ನು 3ನೆಯ ಗೆಲುವನ್ನಾಗಿ ಮಾರ್ಪಡಿಸುವಂಥದ್ದು ಇದೆಯಲ್ಲ, ಅದೂ ಕೂಡ ಒಂದು ದೊಡ್ಡ ಪ್ರಶ್ನೆ. ಅದು JDSನ ಪಾಳಯಕ್ಕೆ ನೋಡೋಣ ಏನಾಗುತ್ತೆ ಅಂತ. ಜನರಂತೂ ಬಹಳ ಉತ್ಸಾಹದಿಂದ ಬೆಳಗಿನಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ.